ಸ್ವಲ್ಪ ಮೇಲೆ ನನ್ನ ಹೆಸರು ಚೇತನ್ ಅಂತ, ಕೊನಪಲ್ಲಿ ನಮ್ಮದು. ಯಾವ ಕಾರಣಕ್ಕೆ ಗಲಾಟೆ ಆಗಿತ್ತು? ನನ್ನ ತಮ್ಮನ ಮೇಲೆ ಗಲಾಟೆ ಬಂದಿದ್ದಾರೆ. ಯಾರು? ಕಿಶೋರ್ ಅಂತ, ಮಂಜು ಅಂತ ಒಬ್ಬನು. ಅವ್ರು ರಾತ್ರಿ 10 ಗಂಟೆಗೆ ಅಂಗಡಿಯಿಂದ ಹೋಗುವಾಗ ನಮ್ಮ ಮೇಲೆ ಬೀರ್ ಬಾಟ್ಲಲ್ಲಿ ಹೊಡೆದು ಹಿಂದ್ಗಡೆ ಚುಚ್ಚಿದ್ದಾರೆ. ಅಲ್ಲ, ಗಲಾಟೆ ಆರಂಭ ಆಗಿದ್ದು ಯಾವ ಕಾರಣಕ್ಕೆ ಅಂತ? ಗಲಾಟೆ ಆರಂಭ ಆಗಿದ್ದು ಯಾವ್ದ ಕಾರಣಕ್ಕೆ? ಊರಲ್ಲಾಗಿರೋದು. ಅದೇ ಏನಕ್ಕಾಯ್ತು ಗಲಾಟೆ ಅಂತ? ನನ್ನ ತಮ್ಮ ಮೇಲೆ ವಾಲಿಬಾಲ್ ಹತ್ರ ಆಗಿರೋದು ಅದು. ಸಾಯಂಕಾಲ 9 ಗಂಟೆಗೆ ನನ್ನ ತಮ್ಮ ಅದು ಸೆಟ್ಟಾಗಿ ಹತ್ರ ನಿಲ್ಲಿಸು, ಯಾರ್ಯಾರೋ ಬಂದು ಅವ್ರನ್ನ ಏನೋ ಮಾಡಿದ್ದಾರೆ. ಅವಾಗ ನನಗೆ ಫೋನ್ ಮಾಡಿ ನನಗೆ ಕರೆದ್ನು. ನಾವು ಊರಲ್ಲೆಲ್ಲ ಹೋಗಿ ಅವಾಗ ಎಲ್ಲ ಮಾತಾಡುವಾಗ ಹಂಗೆ ಹಿಂಗೆ ಅಂತ ಮಾತಾಡಿದ್ರು. ಅದಕ್ಕೆ ಮತ್ತೆ ನಾನು ಅಂಗಡಿಗೆ ಬಂದುಬಿಟ್ಟೆ. ಒಂದು ದಿವಸ ಗ್ಯಾಪ್ ಬಿಟ್ಟು ಮತ್ತೆ ಇನ್ನು 2ನೇ ದಿವಸ ಬಂದು ಸಾಯಂಕಾಲ ರಾತ್ರಿ 10 ಗಂಟೆಗೆ 10:20ಕ್ಕೆ ಅಂಗಡಿ ಬಿಡೋದು ನಮಗೆ. ಅವಾಗಿಂದ ಬರ್ತಾಯಿದ್ರೆ ಹಿಂದ್ಗಡೆಯಿಂದ ಬಂದು ಟೈರ್ ಪಂಚರ್ ಆಗಿದೆ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಬೀರ್ ಬಾಟ್ಲಲ್ಲಿ ಹೊಡೆದ್ಬಿಟ್ಟು ಯಾರು ಚುಚ್ಚಿದ್ದಾರೆ. ಕಿಶೋರ್ ಅಂತ, ಮಂಜು. ಅವ್ರದ್ದು ಯಾವ ಊರು? ಅವ್ರದ್ದು ನಮ್ಮೂರು. ಇವಾಗ ನಿಮಗೆ ಯಾವ ರೀತಿ ನ್ಯಾಯ ಸಿಗಬೇಕು? ಅದೇ ಕೇಸ್ ಕೊಟ್ಟಿದ್ದರೆ ಕೂಡ ಏನು ಮುಂದುವರಿಸ್ತಾ ಇಲ್ಲ ನಮ್ಮದು. ಯಾರು ಮುಂದುವರಿಸ್ತಾ ಇಲ್ಲ? ಯಾವ ಕಾರಣಕ್ಕೆ ಮುಂದುವರಿಸ್ತಾ ಇಲ್ಲ ಅಂತ? ಯಾರು ಪೊಲೀಸರು ಬರ್ತಾ ಇಲ್ಲ. ಅಲ್ಲ, ಪೊಲೀಸ್ ಅವರಿಂದ ನಿಮ್ಗೆ ಏನಾಗಬೇಕು ಇವಾಗ? ನಮ್ಗೆ ನ್ಯಾಯ ಸಿಗಬೇಕಷ್ಟೆ. ಯಾವ ರೀತಿ ನ್ಯಾಯ ಸಿಗಬೇಕು ಅಂತ? ಹಾಂ, ನಮ್ಗೆ ಆದಂಗೆ ಬೇರೆಯವ್ರಿಗೆ ಆಗಬಾರ್ದು. ನಮ್ಮ ತಂದೆ ತಾಯಿ ಮುಂದಂಗೆ ಬೇರೆ ತಂದೆ ತಾಯಿ ಮುಂದಬಾರ್ದು. ನಾವು ನೊಂದಿದ್ದೀವಿ, ಆ ಥರ ಬೇರೆ ಪೋಷಕರು ಯಾರು ನೊಂದಬಾರ್ದು. ಆರೋಪಿಗೆ ಶಿಕ್ಷೆ ಆಗೋ ಥರ ನೀವೇನೋ ನ್ಯಾಯ ಮಾಡಬೇಕು ಸರ್. ಇವಾಗ ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ನಿಮಗೆ ನ್ಯಾಯ ಒದಗಿಸ್ಬೇಕು ಅಂತ? ಸರ್, ನಾವು ಈಗ FIR ಆಗಿ 19ನೇ ತಾರೀಕು ಬರೆದಿದ್ದಾರೆ ಸರ್. FIR ಆದಮೇಲೆ ಆರೋಪಿಯನ್ನು ಯಾವುದೇ ಥರ ಅವ್ರು ಬಂಧಿಸಿಲ್ಲ, ಫ್ರೀಯಾಗಿ ಬಿಟ್ಟವ್ರೆ. ಯಾಕೆ ಬಿಟ್ಟರು ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ನೀವು ಸ್ವಲ್ಪ ತನಿಖೆ ಮಾಡಬೇಕು ಸರ್. ನಮಗೆ ಏನೋ ಸಹಾಯ ಮಾಡಬೇಕು, ನ್ಯಾಯ ಮಾಡಬೇಕು ಸರ್. ನಮ್ಮ ಮಗುಗೆ ಆಗಿರೋ ಅನ್ಯಾಯ ಬೇರೆ ಮಕ್ಳಿಗೆ ಯಾರಿಗೂ ಆಗಬಾರ್ದು. ನಾವು ನೊಂದಿದ್ದೀವಿ, ಬೇರೆ ತಾಯಿ ತಂದೆ ಯಾರೂ ನೊಂದಬಾರ್ದು ಸರ್. ಇಷ್ಟೇ ಸರ್ ನಮ್ಮದು.